ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಮೈಲಾಪುರ ಗ್ರಾಮ ಪಂಚಾಯಿತಿಯ ಸೋಮನಾಳ ಗ್ರಾಮದ ಕರ್ಮಕಾಂಡದ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಬಂಧಿತ ಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ನೋಡಿ ಅದು ಯಾವ ರೀತಿ ಕಾಣಿಸ್ತಾ ಇದೆ, ಆ ಊರಿನಲ್ಲಿರ್ತಕ್ಕಂಥ ಗ್ರಾಮಸ್ಥರು ಯಾವ ರೀತಿ ಹೇಳ್ತಾ ಇದ್ದಾರೆ, ಗೊಬ್ಬು ವಾಸನೆ ಹೊಡಿತಾ ಇದೆಯಲ್ರಿ. ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಜನಗಳ ಮತಗಳನ್ನು ತೆಗೆದುಕೊಂಡು ಏನ್ ನೆತ್ತಿರ ನೀವು ಹೊರಗಡೆ ಹೋಗ್ಬಿಟ್ಟು ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮಾಡಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನೀವ್ ಯಾಕ್ರಿ ರಾಜಕೀಯಕ್ಕೆ ಬರ್ತೀರಾ? ಒಳ್ಳೆ ವಿದ್ಯಾವಂತರನ್ನ ಹೋರಾಟಗಾರರನ್ನ ಕ್ಷೇತ್ರಕ್ಕೆ ನಿಲ್ಲಿಸಿ ಗೆಲ್ಸೋಂತ ಕೆಲಸನಾದ್ರೂ ಮಾಡಿ. ನಿಜವಾಗಿಯೂ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದ್ರೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರಿಗೆ, ನಾನು ಎಲ್ಲಾ ಗ್ರಾಮ ಪಂಚಾಯತಿಯ ಮೆಂಬರ್ಗಳಿಗೆ ಹೇಳುತ್ತೆ ಅಲ್ಲ, ಯಾರು ಕೆಲಸ ಮಾಡಿರೋದಿಲ್ಲ ನೋಡಿ. ಅದು ಯಾವ ಒಂದನೇ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಕರ್ಮ, ಓಡಾಡೋ ರಸ್ತೆಯಲ್ಲಿ ದುರ್ವಾಸನೆ ಬರ್ತಾ ಇದೆ. ಅಕ್ಕಪಕ್ಕದ ಮನೆಯವರು ಯಾವ ರೀತಿ ವಾಸ ಮಾಡಬೇಕು? ಆ ವಾಸನೆ ಕುಡಿದಿರ್ತಕ್ಕಂಥ ಮಕ್ಕಳುಗಳ ಪರಿಸ್ಥಿತಿ ಏನು? ಆ ಊರಲ್ಲಿ ಗ್ರಾಮಸ್ಥರಿರ್ತಕ್ಕಂಥ ವಯಸ್ಸಾದವ್ರ ಕಥೆ ಏನು? ರೋಡ್ ನಲ್ಲಿ ಆ ರೀತಿಯಾಗಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಏನ್ ಮಾಡ್ಬೇಕು ನಿಮಗೆ? ಏನ್ ತಿಂತೀರಾ ನೀವೆಲ್ಲ? ನೀನು ಗ್ರಾಮ ಪಂಚಾಯತಿ PDO ಅಂತ ಕುತ್ಕೊಂಡಿರ್ತೀಯಲ್ಲಪ್ಪ ಹೀರೋ, ನೀನೇನ್ ಮಾಡ್ತೀಯ? ಗ್ರಾಮ ಪಂಚಾಯತಿಗಳನ್ನ ಅಡ್ಡಾಡೋದಿಲ್ವಾ? ಅವ್ರೇನೇನ್ ನಿಮಗೆ ಟೆಂಡರ್, ಅವ್ರು ನಿಮ್ಗೆ ಪ್ರವರ್ಗ ಒಂದ್ರಲ್ಲಿ ಎಷ್ಟು ಹಣ ಸಿಗುತ್ತೆ ಅದಷ್ಟಕ್ಕಷ್ಟೇ ಸೀಮಿತ ಆಗಿಬಿಟ್ಟಿದ್ದಾರೆ. ನೀವು PDOಗಳು, ಸೆಕ್ರೆಟರಿಗಳು, ವಿಲೇಜ್ ಅಕೌಂಟೆಂಟ್ಗಳು, ಇದಿಷ್ಟು ನೋಡ್ರಿ. ಆ ಸೋಮನಾಳು ಪಂಚಾಯಿತಿಯ ಒಂದು ಕರ್ಮಕಾಂಡ, ಮೈಲಾಪುರ ಗ್ರಾಮ ಪಂಚಾಯಿತಿಯ ಸೋಮನಾಳನ ಕರ್ಮಕಾಂಡ. ಸೋಮನಾಳ ಪಂಚಾಯಿತಿ ವಾರ್ಡ್ ಮೆಂಬರ್ ಯಾರು? 1ನೇ ವಾರ್ಡ್ ಮೆಂಬರ್. ಆದಷ್ಟು ಬೇಗ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಅಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗಬಾರ್ದು ಅಂತ ನಾವು ತಮ್ಮಲ್ಲಿ ಮತ್ತೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ಏನು ಶರಣಪ್ಪ ವಣಗೇರ ಹಾಗೂ ಯಮನೂರಪ್ಪ ದಳಪತಿಯವರು ಈ ವಿಚಾರದ ಬಗ್ಗೆ ಏನ್ ಹಂಚಿಕೊಂಡಿದ್ದಾರೆ, ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನ ನೋಡ್ಕೊಂಬನ್ನಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ಕಾಟಿ ತಾಲೂಕು ಮಾದಿಗದಂಡೂರು ಕಾರ್ಯಾಧ್ಯಕ್ಷರು ಶರಣಪ್ಪ ವಣಗೇರಿ ಅಂತಂದೇಳಿ 1ನೇ ವಾರ್ಡ್ ಸೋಮನಾಳ ಗ್ರಾಮದಲ್ಲಿ 1ನೇ ವಾರ್ಡ್ ಅಂತಂದು ಹೇಳಿ, ಅದು ರಸ್ತೆ ಈ ಥರ ಆಗಿದೆ. ಅಧಿಕಾರಿಗಳು ಇಲ್ಲಿವರೆಗೆ ಆದ್ರೆ ಯಾರು ಕ್ರಮ ತಗೊಂಡಿಲ್ಲ. ಇದಕ್ಕೆ ಏನಪ್ಪ ಅನ್ನೋದು ಒಳ್ಳೆ ನೋಡಿಲ್ಲ. ಬೇಗನೆ ಇದಕ್ಕೆ ಮಣ್ಣು ವ್ಯವಸ್ಥೆ ಮಾಡಬೇಕು. ಮೆಂಬರ್ಗಳು ಎಲ್ಲ ಸೀಟ್ ಮುಗಿದು ಏನು ಕೆಲಸನ ಮಾಡಿಲ್ಲ ಸೋಮನಾಳ ಗ್ರಾಮದಾಗ. ಬೇಗನೆ ಇದಕ್ಕೆ ಮಣ್ಣು ವ್ಯವಸ್ಥೆ ಮಾಡ್ಬೇಕು, ನೀರು ಕಳಿಸೋ ವ್ಯವಸ್ಥೆ ಮಾಡ್ಬೇಕು. ಇಲ್ಲೆಲ್ಲ ನಮ್ಮ ಸಂಘಟನೆ ಕರೆದು ನಮ್ಮ ಊರಾಗ ಹಿರಿಯರು ಇದು ಕೇಳಿ ಕೊಡಂದಾರ ಕೊಡಕಚ್ಚಿ ನಾನು. ಬೇಗನೆ PDO ಸರ್ ಕ್ರಮ ತಗೊಂಡು ಇದಕ್ಕೆ ಮಣ್ಣು ವ್ಯವಸ್ಥೆ ಮಾಡ್ಬೇಕು ಅಂತಂದೇಳಿ ನಾನು ಕೈ ಮುಗಿದು ಹೇಳ್ತೇನೆ. ಬಿದ್ದಾಗಿತ್ತು, ಯಾರು ಮೆಂಬರ್ ಒಳ್ಳೆಯದಿಲ್ಲ, ಕೇರ್ ಮಾಡೋದು ಹೇಳಿದ್ರೆ ಎಲ್ಲ ಸುಧಾರಣೆ ಮಾಡಬೇಕು. ಈಗ PDO ಸರಿಗೆ ಹೇಳ್ಬೇಕಲ್ರಿ. ಈಗ PDO ಸರಿಗೆ ಕೂಡ ಹೇಳ್ಬೇಕು. ಅವರು ಒಂದು ಒಳ್ಳೆ ನೋಡಿಲ್ಲ, ಯಾರು ಮೆಂಬರ್ಗಳು ಆಗಿದ್ರಲ್ಲ ಅವ್ರು ಏನು ಮಾಡಿಲ್ಲ. ಅವಾಗ. ಈಗ ಎಲ್ಲ ನಿಮ್ಗೆ ಅಡ್ಡಾಡಕ್ಕೆಲ್ಲ ಭಾಳ ಸಮಸ್ಯೆ ಆಗೈತಿ. ಸಮಸ್ಯೆ ಐತಿದೆ. ಇಲ್ಲೆಲ್ಲ ಬಂಡಿ ಎಲ್ಲ ಗಾಡಿಗಳು ಹಾಕ್ಯಂದು ಹೋಗ್ತಾರೆ, ಎಲ್ಲ ಹೊತ್ಕೊಂಡು ಬಿದ್ದಾರೆ. ಇದಕ್ಕೆ ಬೇಗನೆ ಮಣ್ಣು ವ್ಯವಸ್ಥೆ ರೆಡಿ ಮಾಡ್ಬೇಕು ನಿಮಗೆ.